ಹಾಯ್ ನಮಸ್ಕಾರ. ಇಲ್ಲಿ ಭೂಮಿಗೆ ಕಳ್ಸಿದ ಮನೆಯಲ್ಲಿ ಒಂದು ಕರ್ಚೀಫ್ ಸಿಗುತ್ತೆ. ಸಾಹೇಬ್ರೆ, ಇದೇ ಕರ್ಚೀಫೆ ನಾನು ಲಕ್ಷ್ಮಕ್ಕಂಗೆ ಕೊಟ್ಟಿದ್ದು. ಇದ್ರ ಮೇಲೆ ನೋಡಿ ಭೂಮಿ ಅಂತ ಕಸೂತಿ ಮಾಡಿ ಕೊಟ್ಟಿದ್ದೀನಿ. ಹಾಗಾದರೆ ಲಕ್ಷ್ಮಕ್ಕಂಗೆ ಏನಾದರೂ ಆಗೋಯ್ತಾ ಸಾಹೇಬ್ರೆ, ನನಗೆ ಭಯ ಆಗ್ತಿದೆ ಅಂತ ಹೇಳಿದಾಗ ಅಜಿತ್ ಅವರು, ಇರು ನೀನು ಟೆನ್ಷನ್ ಆಗಬೇಡ, ಲಕ್ಷ್ಮಕ್ಕಂಗೆ ಕಾಲ್ ಮಾಡಿ ಕೇಳೋಣ ಅಂತ ಹೇಳಿ ಲಕ್ಷ್ಮಿಯವ್ರಿಗೆ ಕಾಲ್ ಮಾಡ್ತಾರೆ. ಲಕ್ಷ್ಮಕ್ಕ, ನೀವು ಟೀ ಅಂಗಡಿ ಹತ್ರನೇ ಇದ್ದೀರಾ ಅಲ್ವಾ ಅಂತ ಭೂಮಿ ಕೇಳಿದಾಗ ಲಕ್ಷ್ಮಿಯವರು, ಹೂ ಭೂಮಿ, ನಮ್ಮ ಪ್ರಪಂಚನೇ ಇದಲ್ವಾ, ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿದಾಗ ಭೂಮಿ, ಲಕ್ಷ್ಮಕ್ಕ, ನಾನು ನಿಮ್ಗೊಂದು ಕರ್ಚೀಫ್ ಕೊಟ್ಟಿದ್ದೆ, ಅದು ನಿಮ್ಮ ಹತ್ರನೇ ಇದೆಯಾ ಅಂತ ಹೇಳಿದಾಗ ಲಕ್ಷ್ಮಿಯವರು, ಭೂಮಿ, ಆ ಕರ್ಚೀಫ್ನ ನಾನು ಜೋಪಾನವಾಗಿಟ್ಟಿದ್ದೆ, ಆದರೆ ಶಾರದಮ್ಮ ಅವರಿದ್ದಾರಲ್ಲ ಅವ್ರಿಗೆ ಕರ್ಚೀಫ್ನ ಕೊಟ್ಟಿದ್ದೆ, ಆದರೆ ಅವರು ಕಳೆದೋದ್ರಲ್ಲ, ಅವ್ರ ಹತ್ರನೇ ಕರ್ಚೀಫು ಕಳೆದೋಯ್ತು ಭೂಮಿ, ಸಾರಿ, ಬೇಜಾರು ಮಾಡ್ಕೊಬೇಡ ಅಂತ ಹೇಳಿದಾಗ ಭೂಮಿ, ಓ ಹೌದಾ, ಸರಿ ಲಕ್ಷ್ಮಕ್ಕ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಏನು ಮಾಡೋದು ಸಾಹೇಬ್ರೆ, ಶಾರದಮ್ಮನ್ನ ಹೇಗೆ ಹುಡ್ಕೋದು ಅಂತ ಹೇಳಿದಾಗ ಅಜಿತ್ ಅವರು, ಭೂಮಿ ನೀನು ಟೆನ್ಷನ್ ಆಗಬೇಡ, ಅತ್ತೆ ಒಬ್ಬರೇ ಮಂಡ್ಯದಿಂದ ಇಲ್ಲಿಗೆ ಹೇಗೆ ಬರೋಕ್ಕೆ ಸಾಧ್ಯ, ಇದು ಖಂಡಿತ ಕಿಡ್ನ್ಯಾಪೇ ಆಗಿರುತ್ತೆ, ನಾವು ಲೋಕಲ್ ಪೊಲೀಸ್ನ ಹೆಲ್ಪ್ ತಗೊಳ್ಳೋಣ, ಬಾ ಭೂಮಿ, ತಡ ಮಾಡೋದು ಬೇಡ ಅಂತ ಹೇಳಿ ಅಜಿತ್ ಮತ್ತು ಭೂಮಿ ಇಬ್ಬರು ಕಾರಲ್ಲಿ ಬರ್ತಾ ಇರ್ತಾರೆ. ಈಗ ಅಜಿತ್ ಅವರು ಕಾರ್ ಸ್ಟಾಪ್ ಮಾಡ್ತಾರೆ. ಆಗ ಭೂಮಿ, ಯಾಕೆ ಸಾಹೇಬ್ರೆ ಕಾರ್ ನಿಲ್ಲಿಸಿದ್ರಿ ಅಂತ ಹೇಳಿದಾಗ ಅಜಿತ್ ಅವರು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ, ಅದಕ್ಕೆ ಕಾರ್ ಸ್ಟಾಪ್ ಮಾಡಿದೆ ಅಂತ ಹೇಳಿ ಕಾರ್ ಇಳಿತಾರೆ. ಈಗ ಭೂಮಿ ಅವರು ಶ್ರವಣ್ ಅವ್ರಿಗೆ ಕಾಲ್ ಮಾಡ್ತಾರೆ. ಆಗ ಶ್ರವಣ್ ಅವರು, ಆ ಭೂಮಿ ಹೇಳಮ್ಮ, ಏನು ಮಾಡ್ತಾ ಇದೆಯಾ ಅಂತ ಹೇಳಿದಾಗ ಭೂಮಿ, ಸಾಹೇಬ್ರೆ, ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ, ಅದರಿಂದ ನೀವು ಗಾಬರಿ ಆಗಬಾರ್ದು ಸರಿನಾ ಅಂತ ಹೇಳಿದಾಗ ಶ್ರವಣ್ ಅವರು, ಸರಿ ಏನು ಹೇಳಮ್ಮ ಅಂತ ಹೇಳಿದಾಗ ಭೂಮಿ, ಸಾಹೇಬ್ರೆ, ನಮಗೆ ಶಾರದಮ್ಮ ಸಿಕ್ಕಿದ್ರು ಅಂತ ಹೇಳಿದಾಗ ಶ್ರವಣ್ ಅವ್ರಿಗೆ, ಏನು ನನ್ನ ಶಾರದಾ ಸಿಕ್ಕಿದ್ಲಾ ಅಂತ ಹೇಳಿದಾಗ ಭೂಮಿ, ಇಲ್ಲ ಸಿಕ್ಕಿಲ್ಲ, ಹುಡುಕ್ತಾ ಇದ್ದೀವಿ ಅಂತ ಹೇಳಿದಾಗ ಅಜಿತ್ ಅವರು ಫೋನ್ ಇಸ್ಕೊತಾರೆ. ಮಾವ, ನಾವು ಅವ್ರನ್ನ ನೋಡಿದ್ವಿ, ಆದರೆ ಅವ್ರನ್ನ ಮಾತಾಡ್ಸೋಷ್ಟಕ್ಕೆ ಅವರಲ್ಲಿ ಇರಲಿಲ್ಲ ಮಾವ, ನನಗೆ ಯಾಕೋ ಅವ್ರನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ, ನೀವೇನು ಯೋಚನೆ ಮಾಡಬೇಡಿ ಮಾವ, ಲೋಕಲ್ ಪೊಲೀಸ್ ಅವರ ಹೆಲ್ಪ್ ತೊಗೊತಾ ಇದ್ದೀನಿ, ಹೇಗಾದರೂ ಮಾಡಿ ನಾನು ಅವ್ರನ್ನ ಕರ್ಕೊಂಬರ್ತೀನಿ ಅಂತ ಹೇಳಿದಾಗ ಶ್ರವಣವರು, ನಿಮ್ಮ ಅತ್ತೆನ ಯಾರೋ ಕಿಡ್ನ್ಯಾಪ್ ಮಾಡ್ತಾರೆ, ಅಜಿತಾ ಒಂದು ಕೆಲಸ ಮಾಡ್ತೀನಿ, ನಾನು ಈಗಿಂದೀಗಲೇ ಅಲ್ಲಿಗೆ ಬರ್ತೀನಿ, ನಿನಗೆ ಹೆಲ್ಪ್ ಆಗುತ್ತೆ ಕಣೋ ಅಂತ ಹೇಳಿದಾಗ ಅಜಿತ್ ಅವರು, ಮಾವ ನೀವು ಟೆನ್ಷನ್ ಆಗಬೇಡಿ, ನೋಡಿ ದಯವಿಟ್ಟು ಕೂಲಾಗಿರಿ, ನಾನು ಮಂಡ್ಯಗೆ ಶಾರದತನ ಕರ್ಕೊಂಡೇ ಬರೋದು, ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿರಿ ಮಾವ, ಆಮೇಲೆ ಇನ್ನೊಂದು ವಿಷಯ, ಈ ವಿಷಯನ ಯಾರಿಗೂ ಹೇಳಬೇಡಿ, ನಿಮಗೆ ಅರ್ಥ ಆಯಿತು ಅನಿಸುತ್ತೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಈಗ ಇಲ್ಲಿಗೆ ದೇವಯಾನಿಯವರು ಬರ್ತಾರೆ. ಭಾವ ಏನು ಇಷ್ಟೊಂದು ಖುಷಿಯಾಗಿದ್ದಾರೆ, ಶಾರದಕ್ಕನ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ ಅಂತ ಹೇಳಿದಾಗ ಶ್ರವಣ್ ಅವರು ಸುಮ್ಮನೆ ಇರ್ತಾರೆ. ಆಗ ಸಂಗೀತ ಅವರು, ಹ್ಞೂ ದೇವಯಾನಿ ಅಂತ ಹೇಳಕ್ಕೆ ಹೋಗ್ತಾರೆ. ಈಗ ಶ್ರವಣ್ ಅವರು ಸಂಗೀತ ಅವ್ರನ್ನ ಕಂಟ್ರೋಲ್ ಮಾಡ್ತಾರೆ. ಹಾಗೆಲ್ಲ ಏನಿಲ್ಲ ದೇವಯಾನಿ, ಅಂಜೋದು ಮದುವೆ ಆಗ್ತಿದೆಯಲ್ಲ ಅದಕ್ಕೆ ತುಂಬ ಖುಷಿಯಾಗಿದ್ದೀನಿ, ಅಪ್ಪನಾಗಿ ನನ್ನ ಜವಾಬ್ದಾರಿನ ನಿರ್ವಹಿಸ್ತಾ ಇದ್ದೀನಿ, ಅದಕ್ಕೆ ಖುಷಿಯಾಗಿದ್ದೀನಿ ಅಂತ ಹೇಳಿ ಮಾತು ಮರೆಸ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.